ಸಹಕಾರ ಮತ್ತು ಜಿಲ್ಲಾಡಳಿತ ಸಕ್ರಮವಾಗಿ ಮರಳು ನೀತಿ ಜಾರಿಗೆ ತರಲು ಕ್ರಮ ಕೈಗೊಳ್ಳಬೇಕೆಂದು ನಾಲ್ಕುನಾಡು ಕಟ್ಟಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ನಾಪೋಕ್ಲು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸಂಘದ ಸಲಹೆಗಾರ ಯೂನಸ್ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಗಾಲ ಮುಗಿದಿದ್ದು ಜಿಲ್ಲಾಡಳಿತ ಸಮಗ್ರ ಮರಳು ನೀತಿ ಜಾರಿಗೆ ತರುವ ಮೂಲಕ ಮರಳು ಕಾರ್ಡ್ಗಳನ್ನು ರಚಿಸಿ ಕಟ್ಟಡ ಕಾರ್ಮಿಕರ ಹಿತ ಕಾಪಾಡಬೇಕು. ಪ್ರಸ್ತುತ ಸನ್ನಿವೇಶದಲ್ಲಿ ಎಂಸಾಂಡ್ ಬೆಲೆ ಜಾಸ್ತಿ ಇದ್ದು ಗುತ್ತಿಗೆದಾರರು ಮಾಲೀಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕಿ ಸಕ್ರಮವಾಗಿ ಮರಳು ದೊರೆಯಲು ಕ್ರಮ ವಹಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಕಟ್ಟಡ ಕೆಲಸದ ಖರ್ಚುಗಳು ತುಂಬಾ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಅಕ್ರಮ ಮರಳುಗಾರಿಕೆಯನ್ನು ತಡೆಹಿಡಿದು ಸಕ್ರಮವಾಗಿ ಮರಳುಗಾರಿಕೆಯನ್ನು ನೀಡುವುದರ ಮೂಲಕ ಮರಳು ಯಾರ್ಡ್ಗಳನ್ನು ರಚಿಸಿ ಗುತ್ತಿಗೆದಾರರಿಗೆ ಸಹಕಾರ ಮಾಡುವಂತೆ, ಅದಲ್ಲದೆ ಕಟ್ಟಡ ಮಾಲೀಕರಿಗೂ ಸಹಕಾರವಾಗುವಂತೆ ಇದರ ಮುಂದಿನ ಘಟ್ಟದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರ ಜೊತೆ ಮಾತಾಡುವಂತಹ ಅನಿವಾರ್ಯತೆ ಇರುವುದರಿಂದ ಆದಷ್ಟು ಬೇಗ ನಮ್ಮ ಎಲ್ಲ ಸದಸ್ಯರು ಸೇರಿ ಸರ್ಕಾರ ಜೊತೆ ಇದರ ಬಗ್ಗೆ ಸಮಾಲೋಚನೆ ಮಾಡಲು ತೀರ್ಮಾನಿಸಿದೆ. ಸಂಘದ ಅಧ್ಯಕ್ಷ ಜನೇಂದ್ರ ಮಾತನಾಡಿ, ಹೊರ ರಾಜ್ಯದಲ್ಲಿ ಕಾರ್ಮಿಕರು ಸ್ಥಳೀಯ ಗುತ್ತಿಗೆದಾರರಿಗೆ ಸೆಡ್ಡು ಹೊಡೆದು ಕೆಲಸ ಮಾಡುತ್ತಿದ್ದು, ಮಾಲೀಕರು ಸ್ಥಳೀಯ ಗುತ್ತಿಗೆದಾರರ ಕೆಲಸವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಹೊರ ರಾಜ್ಯದ ಕಾರ್ಮಿಕರಿಗೆ ನೀಡುತ್ತಿದ್ದಾರೆ. ಇದರಿಂದ ಸ್ಥಳೀಯ ಗುತ್ತಿಗೆದಾರನಿಗೆ ಮಾಲೀಕನಿಂದ ಸಿಗಬೇಕಾದ ಹಣ ಲಭಿಸದೆ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈ ನಾಪೋಕ್ಲಿನಲ್ಲಿ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರಿಂದ ಇಲ್ಲಿನ ಗುತ್ತಿಗೆದಾರರಿಗೂ ಹಾಗೂ ಇಲ್ಲಿನ ಕಾರ್ಮಿಕರಿಗೆ ಹಲವಾರು ತೊಂದರೆಗಳು ಎದುರಾಗುತ್ತಿದ್ದು, ಅದರ ಬಗ್ಗೆ ಕೂಲಂಕಷವಾಗಿ ತೀರ್ಮಾನ ಮಾಡುವ ಪ್ರಕಾರವಾಗಿ ನಾವಿಂದು ಸಭೆ ಸೇರಿ ಈ ಸಭೆಯಲ್ಲಿ ನಾವು ಹಲವಾರು ಕಾರಣಗಳನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮುಂಬರುವ ಈ ಒಂದು ಸಭೆಗೆ ಹೊರ ರಾಜ್ಯದಿಂದ ಹಾಗೂ ನಮ್ಮ ರಾಜ್ಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಂಘದವರನ್ನು ಕರೆಸಿ ಇದು ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ತೀರ್ಮಾನ ಮಾಡಿದ್ದೇವೆ. ಎಐಟಿಯುಸಿ ಕಾಫಿನಾಡು ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಅವರು ಮಾತನಾಡಿ, ದೇಶದ ಮೊಟ್ಟಮೊದಲ ಕಾರ್ಮಿಕ ಸಂಘಟನೆಯಾದ ಎಐಟಿಯುಸಿಗೆ 104 ವರ್ಷಗಳ ಇತಿಹಾಸವಿದ್ದು, ಹೋರಾಟದ ಮೂಲಕ ಕಾರ್ಮಿಕರ ಹಕ್ಕನ್ನು ರಕ್ಷಿಸಿ ಸೌಲಭ್ಯವನ್ನು ಕೊಡಿಸಿಕೊಂಡು ಬರುತ್ತಿದ್ದು, ಸಂಘಟನೆಯನ್ನು ಬಲಪಡಿಸುವ ಮೂಲಕ ಬೆಳೆಸಬೇಕೆಂದು ಕರೆ ನೀಡಿದರು. ಆ ಕಾರ್ಮಿಕ ಸಂಘಟನೆ ಒಳಗೆ ಇಂದು ರಸ್ತೆ ಗುಡಿಸುವವರ ಪೌರ ಕಾರ್ಮಿಕರಿಂದ ಹಿಡಿದು ವಿಮಾನ ಓಡಿಸುವಂತಹ ದೊಡ್ಡ ದೊಡ್ಡ ಪೈಲಟ್ ವರೆಗಿರುವಂತಹ ಸಂಘಟನೆಗಳು ಏನಾದರೂ ಒಂದು ಸಂಘಟನೆ ಒಳಗೆ ನೋಂದಣಿಯಾಗಿದ್ದರೆ ಅದು ಎಐಟಿಸಿ ಸಂಘಟನೆ ಒಟ್ಟಿಗೆ ಮಾತ್ರ. ಅದು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂತಂದ್ರೆ ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟ ಸಭೆಗಳಿಗೂ ವಿದೇಶಗಳಿಗೂ ಹೋಗುವಂತಹ ನಡೆಯುವಂತಹ ಸಭೆಗಳಿಗೂ ಭಾಗವಹಿಸುವ ಒಂದು ದೇಶದಲ್ಲಿ ಒಂದು ಅನುಮತಿ ಇರುವಂತಹ ಒಂದು ಸಂಘಟನೆ ಇದ್ದರೆ ಅದು ಎಐಟಿಸಿ. ಅದರಿಂದಲೇ 100 ವರ್ಷದ ಇತಿಹಾಸ ಇದೆ. ಎಐಟಿಸಿ ಸಂಘಟನೆಯ ಮೊದಲ ಅಧ್ಯಕ್ಷರು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು, ಭಾರತದ ಮೊದಲ ಪ್ರಧಾನಿ ಕೂಡ ಆಗಿದ್ರು. ಅವರೇ ಇದರ ಮೊದಲ ಅಧ್ಯಕ್ಷರು ಕೂಡ ಆಗಿದ್ರು. ಈ ಸಂಘಟನೆ ಬಂದು ಅಕ್ಟೋಬರ್ 31, 1920ರಲ್ಲಿ ಪ್ರಾರಂಭ ಆಗ್ತದೆ. ಅಂದು ಕಾರ್ಮಿಕರು ಅನುಭವಿಸುತ್ತಿದ್ದ ಒಂದು ನೋವು ಏನಿತ್ತು ಅಂತ ಹೇಳಿದ್ರೆ, ಮೊದಲ ಮಹಾಯುದ್ಧ ಆಗಿತ್ತು. ಮೊದಲ ಮಹಾಯುದ್ಧ ನಡೆದ ನಂತರ ಇಲ್ಲಿ ಕೈಗಾರೀಕರಣ, ವಸಾಹತುಶಾಹಿ ಮತ್ತು ಈ ಏನು ಮಾಲೀಕರ ದೌರ್ಜನ್ಯ, ಈ ದೌರ್ಜನ್ಯದಿಂದ ಜನರಿಗೆ ನಿರ್ದಿಷ್ಟವಾದ ಸಮಯದಲ್ಲಿ ಕೆಲಸ ಮಾಡುವಂಗೆ ಒಂದು ಅಳತೆ ಮಿತಿ ಇರ್ತಿಲ್ಲ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಟಿಕೆ ಶಿವ, ಮೊಹಮ್ಮದ್ ಹನೀಫ್, ಖಜಾಂಚಿ ಯುಕೆ ಶಶಿ, ಸದಸ್ಯರಾದ ಅಬ್ದುಲ್ ರೆಹಮಾನ್, ಶಬರಿ, ಪ್ರಕಾಶ್ ಪೂಜಾರಿ, ಗಣೇಶ್, ರಾಜೇಶ್, ರೋಣಿ, ಶ್ರೀಧರ, ತಂಗ, ಇಬ್ರಾಹಿಂ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು.